ಹಲೋ ಸ್ನೇಹಿತರೆ, ಕನ್ನಡದ ಜನಪ್ರಿಯ ಟಿವಿ ಧಾರಾವಾಹಿ ಅಣ್ಣಯ್ಯ ಇದೀಗ ದೊಡ್ಡ ಟ್ವಿಸ್ಟ್ ನೀಡುತ್ತಿದೆ. ಗಟ್ಟಿಮೇಳ ಖ್ಯಾತಿಯ ನಿಶಾ ರವಿಕೃಷ್ಣನ್ ಈ ಸೀರಿಯಲ್ನ ನಾಯಕಿಯಾಗಿ ಗಮನ ಸೆಳೆದಿದ್ದಾರೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಮಾರಿಗುಡಿ ಶಿವು ಪಾತ್ರದ ಬಗ್ಗೆ ಹೊಸ ಶಾಕ್ ನೀಡಿದ್ದು, ಹೀಗೊಂದು ಪ್ರೋಮೋ ರಿಲೀಸ್ ಆಗಿರುವುದು ಭಾರಿ ಕುತೂಹಲ ಮೂಡಿಸಿದೆ. ಶಿವಣ್ಣನ ಅಸಲಿ ಮುಖ ಬಹಿರಂಗವಾಗಿದೆ. ತಂಗಿಯರನ್ನು ಪ್ರೀತಿಸುವ ಶಾಂತ ಸ್ವಭಾವದ ಶಿವು ಹಿಂದಿನ ದಿನಗಳಲ್ಲಿ ನಿಜಕ್ಕೂ ಏನಾಗಿದ್ದ ಎಂಬುದು ಕೂಡ ರಿವೀಲ್ ಆಗಿದೆ. ಇದರಿಂದ ಪ್ರೇಕ್ಷಕರಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ. ಪ್ರೋಮೋದಲ್ಲಿ ಶಿವುಗೆ ಶೇರ್ವಾನಿ ಹಾಕಿದ್ದು, ಸಿಟ್ಟಿನಿಂದ ಕೈಯಲ್ಲಿ ಮಚ್ಚು ಹಿಡಿದುಕೊಂಡಿರುವ ದೃಶ್ಯಗಳು ಕೂಡ ಇವೆ. ಈ ಹಿಂದೆ ಮುಂಬೈನಲ್ಲಿದ್ದ ಶಿವಣ್ಣ ಜೈಲು ಸೇರಿದ್ದನ ಎಂಬ ಪ್ರಶ್ನೆಯು ಪ್ರೇಕ್ಷಕರಲ್ಲಿ ಮೂಡಿದೆ. ಜೈಲಿನಲ್ಲಿರುವ ಕೈದಿಗಳಿಗೆ ಚಿಕಿತ್ಸೆ ನೀಡಲು ಪಾರು ಜೊತೆ ಶಿವು ಬಂದಾಗ ಅವನು ಗಂಭೀರವಾಗುತ್ತಾನೆ. ಅಲ್ಲಿಯೇ ಶಿವು ತಾಯಿ ಶಾರದಾ ಕೂಡ ಇದ್ದಾಳೆ. ಮಗನನ್ನು ನೋಡಿ ಅವಳು ಸಂತೋಷ ಪಡುತ್ತಾಳೆ. ಶಾರದಾ ಸೊಸೆ ಡಾಕ್ಟರ್ ಆಗಿದ್ದು, ಜೈಲಿನವರಿಗೆ ಸರಿಯಾದ ಚಿಕಿತ್ಸೆ ದೊರಕಬೇಕು ಎಂದು ಬಯಸುತ್ತಾಳೆ. ಸೈಲೆಂಟ್ ಆಗಿದ್ದ ಶಿವು ಈ ಹಿಂದೆ ರೌಡಿಯಾಗಿದ್ದನೆಂಬ ಸತ್ಯವು ಹೊಸ ಪ್ರೋಮೋ ಮೂಲಕ ಬಹಿರಂಗವಾಗಿದೆ. ನಿನಗೂ ಜೈಲಿಗೂ ಉತ್ತರ ದಕ್ಷಿಣ ಎಂದು ಪಾರು ಹೇಳಿದಾಗ ಶಿವುಗೆ ಹಳೆಯ ದಿನಗಳ ನೆನಪುಗಳು ಕಣ್ಣ ಮುಂದೆ ಬರುತ್ತವೆ. ಮಚ್ಚು ಹಿಡಿದುಕೊಂಡು ರೌಡಿಸಂ ಮಾಡುತ್ತಿದ್ದ ತನ್ನ ಹಿಂದಿನ ಅವತಾರ ನೆನಪಾಗುತ್ತದೆ. ಶಿವಣ್ಣ ನಿಜ ರೂಪ ಗೊತ್ತಾದರೆ ಪಾರು ಅದನ್ನು ಒಪ್ಪಿಕೊಳ್ತಾಳ. ಪ್ರಾಣ ತೆಗೆಯುವ ವ್ಯಕ್ತಿಯೇ ನನ್ನ ಗಂಡ ಎಂದು ತಿಳಿದರೆ ಅವಳು ಏನು ಮಾಡುತ್ತಾಳೆ ಎಂಬ ಕುತೂಹಲ ವೀಕ್ಷಕರಲ್ಲಿದೆ. ಧಾರಾವಾಹಿಯ ಕಥೆಯಲ್ಲಿ ಬದಲಾವಣೆಗಳು ಪ್ರೇಕ್ಷಕರ ಗಮನ ಸೆಳೆಯುತ್ತಿವೆ. ವಿಕಾಸ್ ಉತ್ತಯ್ಯ ಅವರು ಅಭಿನಯಿಸಿರುವ ಶಿವಣ್ಣ ಪಾತ್ರದಲ್ಲಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು, ಧಾರಾವಾಹಿಯ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಈಗ ಶಿವಣ್ಣ ಪಾತ್ರವನ್ನು ಸರಳ ಗ್ರಾಮೀಣ ಹುಡುಗನಂತೆ ಮಾತ್ರವಲ್ಲದೆ ಆತನೊಳಗಿನ ಗುಟ್ಟುಗಳು ಮತ್ತು ಹಿಂದಿನ ರಹಸ್ಯಗಳು ಬಹಿರಂಗವಾಗುತ್ತಿವೆ. ಕತೆ ಈಗ ಶಿವಣ್ಣನ ಜೀವನದ ಹಿಂದಿನ ಘಟನೆಗಳನ್ನು ತೋರಿಸುತ್ತಿದೆ. ಇದರಿಂದ ಕತೆಗೆ ಇನ್ನಷ್ಟು ಕುತೂಹಲ ಮತ್ತು ಉತ್ಸಾಹ ಹೆಚ್ಚಾಗಿದೆ. ವಿಕಾಸ್ ಉತ್ತಯ್ಯ ಅವರ ಮಾಸ್ ಲುಕ್ ಹೊಸ ಪ್ರೋಮೋದಲ್ಲಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕನ್ನಡ ಚಿತ್ರರಂಗದ ಹೀರೋಗಳೊಂದಿಗೆ ಹೋಲಿಕೆಗಳು ನಡೆಯುತ್ತಿವೆ. ಹೊಸ ಪ್ರೋಮೋದಲ್ಲಿ ಹೆಚ್ಚಿನ ಡ್ರಾಮಾ ಮತ್ತು ಆಕ್ಷನ್ ದೃಶ್ಯಗಳ ನಿರೀಕ್ಷೆ ಮೂಡಿಸಿದೆ. ಪ್ರೇಕ್ಷಕರು ಧಾರಾವಾಹಿಯ ಹೊಸ ದಿಕ್ಕಿಗೆ ಉತ್ಸಾಹ ವ್ಯಕ್ತಪಡಿಸಿದ್ದಾರೆ. ಶಿವಣ್ಣನ ಹೊಸ ಅವತಾರ ನೋಡಿ ಹಲವರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಎಪಿಸೋಡ್ಗಳ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ವಿಶೇಷವಾಗಿ ಶಿವಣ್ಣ ಮತ್ತು ಅಣ್ಣಯ್ಯನ ರಹಸ್ಯಗಳು ಬಹಿರಂಗವಾಗಲಿವೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ತಮ್ಮ ಅಭಿನಯದಿಂದ ಹೆಸರಾಗಿರುವ ವಿಕಾಸ್ ಉತ್ತಯ್ಯ ಹೊಸ ಪಾತ್ರದ ಅವಶ್ಯಕತೆಗಳಿಗೆ ತಕ್ಕಂತೆ ತಮ್ಮ ಲುಕ್ ಮತ್ತು ಅಭಿನಯವನ್ನು ಬದಲಾಯಿಸಿಕೊಂಡು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಹೊಸ ಟ್ವಿಸ್ಟ್ ಮತ್ತು ವಿಕಾಸ್ ಉತ್ತಯ್ಯ ಅವರ ಹೊಸ ಲುಕ್ ಧಾರಾವಾಹಿಗಳಿಗೆ ಹೊಸ ಉತ್ಸಾಹ ನೀಡಿದ್ದು, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಕುತೂಹಲ ಮತ್ತು ರಹಸ್ಯಗಳನ್ನು ಹೊರತರಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಅಣ್ಣಯ್ಯ ಧಾರಾವಾಹಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.